ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾವೆಲ್ಲರಿಗೂ ತಿಳಿಯಾಗಿ ಪ್ರತಿ ವರ್ಷ ರಂಜಾನ್ ಹಬ್ಬದ ಪೂರ್ವಭಾವಿ ಜನರು ನೋಡಲಿಲ್ಲ ಅಂದರೆ ಮಂಗಳವಾರ ಹಬ್ಬ ಆಗ್ತದೆ. 1 ತಾರೀಕಿಗೆ ಹಬ್ಬ, ಮಂಗಳವಾರ 1 ತಾರೀಕು. ಈಗ ನಾವು 1 ತಿಂಗಳ ಉಪವಾಸ ಮಾಡಿದ ನಂತರ ನಾವು ಹಬ್ಬ ಆಚರಿಸ್ತೇವೆ. ನಮ್ದು ಹಬ್ಬ ಅಂದರೆ ಸಿಂಪಲ್ ಹಬ್ಬ, ಯಾವುದೇ ದೊಡ್ಡ ಪುಹ ಇಲ್ಲ. ಹೀಗೆ ಕೆಲವು ನಮ್ಮ ಬಾಂಧವರು ರಂಜಾನ್ ಬಾಜಾರ್ ಇದೆ. ರಂಜಾನ್ ಹಬ್ಬ ಒಂದು ದಿನದಿಂದ ಈ ನಮ್ಮ ಉಪವಾಸ ನಡೆದುಕೊಂಡು ನಮ್ಮ ಬಾಜಾರ್ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಕೆಲಸ ಮಾಡಬೇಕಾಗ್ತದೆ. ಅವರಿಗೆ ನಾವು ಅಭಿನಂದನೆ ಹೇಳ್ತೀವಿ ಫಸ್ಟಿಗೆ. ಯಾಕಂದರೆ ಸ್ವಲ್ಪ ಚನ್ನಪುರ ಬಾಜಾರ್ ದೊಡ್ಡ ಬಾಜಾರ್, ಬಾಕಿ ನಮ್ಮ ತೇರ್ ಬಾಜಾರ್ ಹೆಂಗಾಗ್ತದೆ, ನಮ್ಮ ಹಸೂರು ಬಾಜಾರ್ ಆಗ್ತದೆ, ಮತ್ತು ಒಂದು ಮುರುಡೇಶ್ವರದ ದೊಡ್ಡ ಬಾಜಾರ್ ಆಗ್ತದೆ. ಅದೆಲ್ಲ ಆಗ್ತದೆ. ಇದು ಒಂದು ಜಿಲ್ಲೆದ ಬಾಜಾರ್ ಆಗ್ತದೆ. ರಂಜಾನ್ ಹೆಸರಲ್ಲಿ ಇಡೀ ನಮ್ಮ ಜಿಲ್ಲೆ ಜನ ಬರ್ತಾರೆ, ಪರ್ಚೇಸ್ ಮಾಡ್ತಾರೆ. ಅದು ಚೆನ್ನಾಗಿ ಚಂದ ನೋಡೋದಿಲ್ಲ. ನೈಟಿಗೆ ಹೋಗಿದ್ರೆ ಬೆಳಗ್ಗೆ ಏನೂ ಇರೋದಿಲ್ಲ. ಫಸ್ಟ್ ಹೀಗೆ ನಾವು ಮೆರವಣಿಗೆ ಮುಗಿತೀವಿ. ಮೆರವಣಿಗೆ ನಂತರ ಅವರು ಹೇಳಿದ್ರು ವಾಲೆಂಟರ್ಸ್ ಎಲ್ಲ ನಾವು ಹಾಕ್ತೀವಿ. ಸಾಧಾರಣ ಒಂದು 100 ಜನ ನಾವು ವಾಲೆಂಟರ್ ಇರ್ತಾರೆ ಸರ್. ಅಲ್ಲಿ ನೀವು ಟೆನ್ಷನ್ ಮಾಡ್ತಾರೆ. ನಾವು 100 ಮಂದಿ ಪಕ್ಕದಾಗೆ ರೋಡ್ ಉಂಟಲ್ಲ, 100 ಮಂದಿ ಪಕ್ಕ ರೋಡ್ ನಮ್ಮ ಜನ ಇರ್ತಾರೆ. ವೆಹಿಕಲ್ ಹೋಗ್ಲಿಕ್ಕೆ ಕೊಡೋದಿಲ್ಲ, ಪೊಲೀಸ್ನಲ್ಲಿ ಇರ್ತಾರೆ. ಮತ್ತು ಆ ಕಡೆ ನಮ್ಮ ಒಬ್ಬ ಮನೆ ಬರುವ ಅಲ್ಲೇನು ಪೊಲೀಸ್ ಇದ್ದರೆ ನಮ್ಮ ಜನನೇ ಇರ್ತಾರೆ. ಯಾವ ವೆಹಿಕಲ್ ಹೊಡೋದಿಲ್ಲ. ಅವರ ಹ್ಯಾಂಡಿಕ್ಯಾಪ್ ಅಥವಾ ಎಮರ್ಜೆನ್ಸಿ ಯಾರಿಲ್ಲ ಅಂತ ಜನಕ್ಕೆ ಹಿಂದೆ ನೋಡ್ತೀವಿ. ಮತ್ತು ನಮ್ಮ ಈಗ ಪಕ್ಕದಲ್ಲಿ ನಮ್ಮ ಇಂಗ್ಲೀಷ್ ಸ್ಕೂಲ್ ದೊಡ್ಡ ಜಾಗ ಉಂಟು. ಅವರು ನಾವು ಪ್ರತಿ ವರ್ಷಗೆ ನಮಗೆ ಸಪೋರ್ಟ್ ಮಾಡ್ತಾರೆ. ಅವ್ರು ಫುಲ್ ಮೈದಾನ ಉಂಟು, ಗ್ರೌಂಡ್ ಉಂಟು ಅಲ್ಲಿ ಶಾಲೆದು. ನೀವು ಜಾಗ ಕಡಿಮೆ ಆಗ್ತದೆ. ಅದು ಮುಂದೆಗೆ ನಾವು ಬೇರೆ ಒಂದು ಪ್ಲ್ಯಾನ್ ಮಾಡಬೇಕು. ಈಗ ಅದು ಬಾರಿ ಟೌನಲ್ಲಿ ಮೊದಲ ಟೌನ್ಗೆ ಸಾಕಾಗ್ತದೆ. ಈಗ ನಮ್ದು ಇಂಗ್ಲೀಷ್ ಸ್ಕೂಲ್ ಪಕ್ಕದ ಶಾಖ ಗ್ರೌಂಡ್ ಉಂಟು. ಆ ಗ್ರೌಂಡ್ ಇದೆಲ್ಲ ಸೇರಿ ನಾವು ಅಡ್ಜಸ್ಟ್ ಮಾಡಿ ಹೋಗ್ತೀವಿ. ಆದ ನಂತರ ಎಲ್ಲ ನಾವು ಕ್ಲೋಸ್. ಇದೊಂದು ಆಯಿತು ಹಬ್ಬ. ಸೆಕೆಂಡ್ ನಮ್ಮ ಯುಗಾದಿ ಹಬ್ಬ ಒಂದು ದಿವಸದಲ್ಲಿ ಒಂದು ಆಗ್ತದೆ. ಥರ್ಡ್ ನಮ್ಮ ಇದು ತೇರು ಹಬ್ಬ, ದೊಡ್ಡ ಹಬ್ಬ. ಅದು ನಮ್ಮ ಜಿಲ್ಲೆದು ದೊಡ್ಡ ತೇರದು. ಇಲ್ಲಿ ಆಗುದಿಲ್ಲ ಮೇಡಮ್. ಇಷ್ಟು ದೊಡ್ಡ ರಥ ಮಾಡಿ ಹೇಳುವುದು ಅಂದರೆ ಭಟ್ಕಳದಲ್ಲಿ ಮಾತಾಡೋದು. ಬಾಕಿಗೆ ಸಣ್ಣ ಪುಟ್ಟ ಮಾಡ್ತೀವಿ. ಅದನ್ನೆಲ್ಲರೂ ನಮ್ಮ ಎಲ್ಲ ಜನ ಸೇರಿ ಮಾಡ್ತೀವಿ. ಅದ್ರ ಬಗ್ಗೆ ನಮ್ಗೆ ಇದೆಲ್ಲ ಚೆನ್ನಾಗಿ ತಿಂಗಳು ಆಗಬೇಕು. ಇದು 3 ಹಬ್ಬ ಬಿಟ್ಟು ನಮಗೆ ಒಂದು ಇಂಪಾರ್ಟೆಂಟ್ ಹಬ್ಬ ನಮ್ಮ ಊರಿಗೆ ಹೈವೇ ಉಂಟು. ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾನೋ ನಮ್ಮ ಇನ್ನೂ ರೇಟ್ ಕೆಲಸ ಆಗ್ತಿಲ್ಲ ಮೇಡಮ್. ಅದು ಭಾರಿ ನಮಗೆ ಹಬ್ಬ ಇವತ್ತಾಗ್ತಾ ಹೋಗ್ತದೆ. ನಮ್ಮ ಎಲ್ಲ ಭಟ್ಕಳ ಮುಖಂಡರು ಮತ್ತು ಪತ್ರಕರ್ತರು ಎಲ್ಲ ಇದ್ದಾರೆ. ಇನ್ನು ಮೇಡಮ್ ಪ್ಲೀಸ್ ನಮ್ಮ ಮಾತು ಕೇಳಿ. ಯಾಕೆ ಇಲ್ಲಿ ಮಳೆ ಇಲ್ಲ. ಈ ಮಳೆ ಸ್ಟಾರ್ಟ್ ಆದ್ಮೇಲೆ ಕೆಲಸ ಆಗೋದಿಲ್ಲ. 1000 ಜನ ಸ್ಟಿಲ್ ಹೋಗಿದ್ದಾರೆ. ಇಲ್ಲಿ ನೀವು ಮೊನ್ನೆ ಅಂತ ಬಂದಂತ ಒಂದು ಮೀಟಿಂಗ್ ಮಾಡಿದೆ ಅಂತ, ಆ ಮೀಟಿಂಗ್ನಲ್ಲಿ ನೀವು ಬಂದಿಲ್ಲ, ಮೀಟಿಂಗ್ ಕ್ಯಾನ್ಸಲ್ ಆಯಿತು. ಅದ್ರ ಮುಂಚೆ ದೈನಾ ಮೇಡಮ್ ಇತ್ತು. ಅವಾಗ ನಾವು ಮೀಟಿಂಗ್ನಲ್ಲಿ ಮಾತಾಡಿ ಎಲ್ಲ ರೆಡಿ ಆಯಿತು. ಮಾನ್ಯ ದಿವಸ ಅವರು ಟ್ರಾನ್ಸ್ಫರ್ ಅಂತ ಅದು ಎಲ್ಲ ಹೋಗ್ತಾರೆ. ಅವರು ಹೋಗ್ಬೇಕಾದ್ರೆ ಒಂದು ಮಾತಾಡಿದ್ರು. ಅದು ನಮಗೆ ಬೇಜಾರಿಲ್ಲ. ಎಷ್ಟು ದೊಡ್ಡ AC ಮೇಡಮ್ ಆಯ್ತು ಇಲ್ಲಿ ಬಂದು ನಾವು ಎದುರಿಗೆ ಮೀಟಿಂಗ್ ಮಾಡಿ 2 ದಿವಸ ಅವರು ಟ್ರಾನ್ಸ್ಫರ್ ಆಯಿತು. ಭಾರಿ ದುಃಖ ಆಯಿತು ನಮಗೆ. ನಾವು ನೀವು ಅಧಿಕಾರಿ ಮತ್ತೆ ಜನ ಹೋಗ್ತಾರೆ ಮಾತಾಡಲಿಕ್ಕೆ ಆಗುದಿಲ್ಲ. ನೋಡಿ ನಾವೆಲ್ಲ ಮುಗ್ಗಟ್ಟು, ನಾವೆಲ್ಲ ನಡ್ಕೊಂಡು ಎಲ್ಲ ನಡ್ಕೊಂಡಲ್ಲ ಎಲ್ಲರೂ ಸಮಾಜ ಮುಗ್ಗಟ್ಟು ಮಾಡ್ತಾರೆ. ಈಗ ನಾವೆಲ್ಲ ಜನಪ್ರತಿನಿಧಿ, ನೀವು ಅಧಿಕಾರಿ. ಜನಪ್ರತಿನಿಧಿ ಅಧಿಕಾರಿ ಜೋಡಿಸಿದ್ರೆ ಮಾತ್ರ ಕೆಲಸ ಆಗುದಿಲ್ಲ. ಅದು ಭಾರಿ ದುಃಖ ಆಯ್ತು ನಮಗೆ. ನಿಮಗೆ ನೋಡ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಹೇಳಿ ಮೇಡಮ್. ಯಾಕೆಂದ್ರೆ ನೀವು ಹೋಗ್ಬೇಕು, ಅವ್ರು ಮಾತಾಡ್ಬೋದು. ನಾಳೆ ನಾವು ರಜೆಗೆ ಹೋಗ್ತು ಉಂಟು ಇಲ್ಲಿ. ಅದ್ರಾಗ ನೀವು ಬಂದಂತ ಒಂದು ಮೀಟಿಂಗ್ ನಮ್ಮ ಜೊತೆ ಆಗಲಿಲ್ಲ. ಎಕ್ಸಾಮ್ ನಿಮ್ಮ ಜೊತೆ ಒಂದು ಮೀಟಿಂಗ್ ಹಾಕ್ಬೇಕಾಯ್ತು. ಜನರು ನೀವು 10,000 ಚಾರ್ಜ್ ತಗೊಂಡಂತ ನೀವು ಒಂದು ಊರ್ದು ಮುಖಂಡರಿಗೆ ಒಂದು ಸಭೆ ಮಾಡಿದ್ರು. ಆ ದಿವಸ ಒಂದು ಮೀಟಿಂಗ್ ಇತ್ತು, ಯಾವುದು 15 ಜನ. ಅದು ಆಗಲಿಲ್ಲ. ಇನ್ನು ಮಳೆ ಇಲ್ಲ ಇದೆ. ಈ ಮಳೆ ನಂತರ ಹೈವೇ ಕೆಲಸ ಚಾಲು ಹೋಗಿದೆ. ಅವ್ರಿಗೆ ಯಾರು ನಿಮ್ಮ ಜೊತೆ ನಮಗೆ ಭೇಟಿ ಆಗಬೇಕು, ಇಲ್ಲ ನಾವು ಭೇಟಿ ಆಗಬೇಕು. ನಾವು ಮಾತಾಡಿ ಜರಡ್ ಆಗಬೇಕು, ಪೊಲೀಸರು ಮತ್ತೆ ಅರೆಸ್ಟ್ ಮಾಡೋದು. ಈಗ ನಾವು ತೀರ್ಮಾನ ಮಾಡಿ ಆಗಿದೆ. ನಮ್ಮದು ಹಿಂದೂ ಮುಸ್ಲಿಂ ಸೇರಿ ನಮ್ಮದು ನ್ಯಾಷನಲ್ ಹೈವೇ ಕಮಿಟಿ ಉಂಟು. ನೀವು ಈಗ ಮಾಡಿಲ್ಲಂದ್ರೆ ನಾವು ದೊಡ್ಡ ಪ್ರತಿಭಟನೆ ಮಾಡಿ ನಾವು ಹೈವೇ ರೋಡ್ ಬ್ಲಾಕ್ ಮಾಡ್ತೀವಿ. ನೀವು ಏನು ಬೇಕಾದ್ರೆ ಮಾಡಿ, ನೀವು ಅರೆಸ್ಟ್ ಮಾಡಿ ಏನು ಬೇಕಾದ್ರೆ ಮಾಡಿ, ನಮಗೇನು ತಗೋದಿಲ್ಲ. ಇದರಲ್ಲಿ ನಾವು 3 ಜನ ಎಲ್ಲ ಒಂದು ಮೇಡಮ್ ನೀವು ಬಂದಿದ್ದು ನೀವು ಸ್ವಲ್ಪ ಸೀರೆ ತಗೊಂಡು DC ಮೇಡಮ್ ಸೀರೆ ತಗೊಂತಾರೆ, MLA ಸೀರೆ ತಗೊಂಡು ಎಲ್ಲ ಮಾತಾಡ್ತಾರೆ. ಕಡೆ ಮುಗಿತಾರೆ, ಕೆಲಸ ಆಗುದಿಲ್ಲ. ಎಲ್ಲ ಆಗುದಿಲ್ಲ. ಸೀರೆ ತಗೊಂಡ್ರಿ ಮೇಡಮ್ ಪ್ಲೀಸ್. ನಮಗೆ ಹಬ್ಬದಿಂದ ಇದೇ ಸೀರೆ ಉಂಟು. ಅವರಲ್ಲಿ ನಮಗೆ ಸೀರೆ ಉಂಟು ಇಲ್ಲ. ಲಾಸ್ಟ್ ಮಾತು ನಮ್ಮದು KNB ಹಬ್ಬ. ನೀವು ಬಂದಿದೆ ಹೊಸ ಸೀರೆ ತಗೊಂಡು ಲಾಸ್ಟ್ ಹಬ್ಬ ನಮ್ಮದು KNB ಇಲ್ಲ. ಇಷ್ಟವರೆಗೆ ಸ್ವಲ್ಪ ಹೆಚ್ಚಿಕೊಂಡು ಹಾಕೊಂಡು ಅವರು ಬಂದರೆ 7 ಮನೆಗೆ ಬಂದ ತಗೊಂಡು ಇದ್ದಾರೆ. 3-4 ವರ್ಷ ಹಿಂದೆ ಮೇಡಮ್, 3-4 ವರ್ಷ ಹಿಂದೆ ಹಬ್ಬ ದಿವಸ ಕರಡಿಲ್ಲ. ನಾವೆಲ್ಲ ಜನ ಈಗ ಬರೋದು 4,00,000 ಜನ. ಅವಾಗ ಟೆನ್ಷನ್ ಆಗಿ ಇಡೀ ಎಲ್ಲ ಮೆರವಣಿಗೆ ಕೊಳ್ಳೆ ಹೋಗೋದು ಬಿಟ್ಟು
ಆ ಮೆರವಣಿಗೆ ಸೀದಾ ಹೋಗಿ ಚೇಂಜ್ ಆಗ್ತದೆ ಇದು ಆಗೋದು ಗಂಟೆ ಅಂತ ರೇಟ್ ಮತ್ತೆ ಆಗೋದು ಬೇಡ ಮತ್ತು ಮುಂದೆ ಅಂತ ಹೇಳಿದ್ರು. ಅವರು ಒಳ್ಳೆಯಿದ್ದಾರೆ, ಒಳ್ಳೆ ಹೆಸರುಗಳು 10-15 ವರ್ಷದಿಂದ ಬರ್ಕೊಂಡಿದ್ದಾರೆ. ನಾನು ಮೊನ್ನೆಗೆ ಅವರಿಗೆ ಇದು ಪ್ಲಾಂಟಿಗೆ ಹೋಗಿ ಹೈಸ್ಕೂಲ್ನಲ್ಲಿ ಹೋಗಿ ಎಲ್ಲ ಜನರೇಟರ್ ಹೊಸ ಇದು ಮತ್ತು ಅವ್ರು ವಾಪಸ್ ಮಾಡಿಕೊಂಡು ಯಾಕಂದ್ರೆ ನೀವು ಅಟೆನ್ಷನ್ ಇರಿ ಅಂತ ಮುಂದೆಗೆ ಏನಾಗಲಿ ಕೊಡಬೇಡಿ ಪ್ಲೀಸ್ ನಿಮ್ಮಂತ ರಿಕ್ವೆಸ್ಟ್ ಮಾಡೋದಿಲ್ಲ ಅದಕ್ಕೆ ಆ ಟೈಮ್ನಲ್ಲಿ ಪೂರ ಸೆಟ್ಟಿದ್ದ ಜನ. ಮತ್ತೊಂದು ವಿಶೇಷವಾಗಿ ಈ ನಮ್ಮ ಇಲಾಖೆ ಸಾಹೇಬರು ಒಂದು ಮಾತಾಡೋದು ಏನು ಕೇಳಿದ್ರೆ, ಈ ಹೈವೇ ನಾನು ಸಹ ಬಹಳ ವರ್ಷದಿಂದ ಗಮನ ಕೊಡ್ತಾ ಇದ್ದೇನೆ. ಈ ಹೈವೇ ವಿಚಾರದಲ್ಲಿ ಎಷ್ಟು ಬಹಳ ನಮ್ಮ ನಾರ್ತ್ ಕೇರಳದಲ್ಲಿ ಹೈವೇ ಅನ್ನೋದು ಅಂತ ಡರ್ಟಿ ಅಂದರೆ ಏನೇನಕ್ಕೆ ಸರಿಯಾದ ಕೆಲಸ ಆಗಲಿಲ್ಲ ಇನ್ನೂವರೆಗೂ. ಆ ಕೆಲಸ ಇನ್ನೂವರೆಗೂ ಯಾವುದೇ ಸರಿಯಾದ ಕೆಲಸ ಆಗಲಿಲ್ಲ. ನೋಡಿ, ಇಲ್ಲಿ ನಾವು ಶಿರೂರು ದಾಟಿದ್ರೆ ಇಡೀ ಸೋಪ್ ಕೇಂದ್ರದಲ್ಲಿ ಯಾವ ರೀತಿ ಹೈವೇ ಮಾಡಿದ್ದಾರೆ. ಇಡೀ ನಮ್ಮ ನಾರ್ತ್ ಕೇಂದ್ರವನ್ನು ನಮ್ಗೆ ನೋಡಿ ನಮಗೆ ಬೇಜಾರಾಗ್ತದೆ, ನಾವೇ ನಾಚಿಕೆ ಪಡೋದು ಅಂತ ಒಂದು ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಈ ತಾವು ಹೊಸದಾಗಿ ಬಂದಿದ್ದೀರಿ, ಇದ್ರ ಬಗ್ಗೆ ಸಹ ಗಮನ ಹರಿಸಿ ಮತ್ತು ನಾವು ಎಲ್ಲ ಒಂದೇ ಹಿಂದೂ ಮುಸ್ಲಿಮರೆಲ್ಲ ಒಂದೇ ಅಣ್ಣ ತಮ್ಮದಲ್ಲಿ ಇದ್ದೇವೆ. ಇದರ ಬಗ್ಗೆ ಯಾವುದೇ ಭೇದ ಇಲ್ಲ ನಮ್ಮಲ್ಲಿ. ನಾವೆಲ್ಲ ಒಟ್ಟು ರೀತಿಯಿಂದ ಹಬ್ಬನ ಆಚರಣೆ ಮಾಡ್ತೀವಿ ಅಂತ ಹೇಳ್ಕೊಡ್ತಾರೆ. ಅವಕಾಶ ಏನು ತೊಂದರೆ ಇಲ್ಲ ಸರ್. ಮತ್ತು ಜಾತ್ರೆ ದಿವಸ 6ನೇ ತಾರೀಕಿಗೆ ಸೇರಿ ಅಳೆಯೋಕ್ಕಿಂತ ಮೊದಲು ಆ ಹಗ್ಗ ಕೊಡೋ ತನಕ ಸ್ವಲ್ಪ ಬ್ಯಾರಿಕೇಡ್ ಹಾಕಿ ಜನರನ್ನು ದೂರ ಇಡುವಂಥ ಪ್ರಯತ್ನ ಮಾಡ್ತಾರೆ. ದೂರ ಹಾಕಿ ಎಲ್ಲ ವಯಸ್ಸಾದವರಿಗೆ ದೂರ ಹಾಕಿ ಸಿಕ್ಕಾಪಟ್ಟೆ ಎಲ್ಲ ಬೀಳ್ತಾರೆ, ಅದು ಆಗಬಾರ್ದು. ಹಗ್ಗ ಕೊಡೋ ತನಕ ಬ್ಯಾರಿಕೇಡ್ ಹಾಕಿ ನಿಲ್ಲಿಸ್ಬೇಕು. ನಾವು ನಿಮ್ಮೊಟ್ಟಿಗೆ ಇರ್ತೇವೆ, ನಾವು ಹೇಳ್ತೇವೆ, ಅದೊಂದು ಮಾಡಲೇಬೇಕು ಸರ್, ಭಾಳ ತೊಂದರೆ. ಮತ್ತು ಆ ವೈನ್ ಎಲ್ಲ ಬಿಸಾಕ್ತಿರಲ್ಲ, ಅದು ಬಂದ್ ಮಾಡಿದ್ದೇವೆ. ನೂಕುಲಾಗ್ತಂತ ಅದು ಬಂದ್ ಮಾಡಿದ್ದೇವೆ, ನಡೆಯುತ್ತಿಲ್ಲ. ಮೇಲಿಂದ ಹಾರಿಸ್ತೀವಿ ಸರ್ ನಾವು ವೈನ್, ಅದೆಲ್ಲ ಸ್ಟಾಪ್ ಮಾಡಿದ್ದೇವೆ. ಸೊ ಮತ್ತೆ ಕೆಲವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ರೂಢಾಗಿಕೊಳ್ಳೋದೆಲ್ಲ ಆಗಿ ಅಂತ ಬಂದ್ ಮಾಡಿದ್ದೇವೆ. ಮತ್ತೆ ಬೇರೆ ತೊಂದರೆ ಇಲ್ಲ. ಮತ್ತೆ ನಿಮ್ಮ ತಾಯಿ ಯಾವಾಗ ಮತ್ತೆ ಧಾರ್ಮಿಕ ಕಾರ್ಯಕ್ರಮ 30 ಸ್ಟಾರ್ಟ್ ಆಗ್ತದೆ ಸರ್. ಆಗ್ತದೆ ಜಾತ್ರೆಗೂ ಸಹ ಯಾಕೆ ನಾನು ಮಾತಾಡ್ತೀನಿ ಅಂದ್ರೆ, ಇಲ್ಲಿ ನಾವು ಕರೆಕ್ಟ್ ಇದ್ದೇವೆ, ನಾವು ಹಿಂದೂ ಮುಸ್ಲಿಂ ಕರೆಕ್ಟ್ ಇದ್ದರೆ ನಿಮ್ಮ ಅಧಿಕಾರಿಗಳಿಗೆ ಯಾವ ಕೆಲಸ ಕೊಡಬೇಕು, ನಿಮ್ಮ ಅಧಿಕಾರಿಗಳಿಗೆ ಯಾವ ಕೆಲಸ ಕೊಡಲಿಕ್ಕೆ ಅವಕಾಶ ಇರುವುದಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಕರೆಕ್ಟಾಗಿ ಎಲ್ಲವನ್ನು ಕಾರ್ಯಕ್ರಮ ಹೋದ್ರೆ ಅಧಿಕಾರಿಗಳು ಖಾಲಿ ನಮಗೆ ಸಪೋರ್ಟ್ ಆಗಿ ಏನಾಗ್ತದೆ, ಸಣ್ಣ ಪುಟ್ಟ ವ್ಯತ್ಯಾಸಗಳು ನಡೆದಾಗ ನಾವೇ ಅದನ್ನು ಸರಿಪಡಿಸ್ಬೇಕು. ಅದು ದೊಡ್ಡದು ಮಾಡ್ಕೊಂಡು ಹೋಗ್ಕೊಂಡು ಏನಾಗ್ತದೆ ಅಂದ್ರೆ ನಾವೆಲ್ಲ ದಿಕ್ಕಾಪಾಲ ಮಾಡ್ತೀವಿ. ಅವ್ರು ಮಾಡಿ ಅವ್ರನ್ನ ಮಾಡಿ ನಮ್ಮ ಬೆಳಗ್ಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅದನ್ನು ಹಾಕ್ಬಾರ್ದು. ನಾವೇನಂತಂದ್ರೆ ಹಿಂದೆಲ್ಲ ಆಗಿತ್ತು, ಈಗ ಅದನ್ನ ಯಾವ ಆಗಿಲ್ಲ, ಅದು ಇನ್ನೂ ಆಗೋದು ಬೇಡ. ನಾವೆಲ್ಲರೂ ಒಳ್ಳೆ ರೀತಿಯಿಂದ ಈ ಜಾತ್ರೆಗಳನ್ನ, ಈ ರಂಜಾನ್ ಹಬ್ಬನ, ಈ ದೀಪಾವಳಿ ಹಬ್ಬ, ಪ್ರತಿಯೊಂದು ಹಬ್ಬಗಳು ಬರ್ತದೆ, ಅವು ನಾವೆಲ್ಲರೂ ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗ್ಬೇಕು. ಒಂದು ಎರಡನೇದಾಗಿ ಇಲ್ಲಿ ಖಾಲಿ ಮನುಷ್ಯ ಜನ್ಮ ಅಂತ ಹೀಗಾಗಿ ಇರ್ತಂತಂದ್ರೆ ನಾವು ಇವತ್ತೇ ಇರ್ತೀವಿ, ನಾಳೆ ಇರುವುದಿಲ್ಲ. ಅದು ಹೋಗುದು ಎಲ್ಲರೂ ಒಂದೇ ಕಡೆ. ನಮಗೆ ಸುಡ್ತಾರೆ, ಅವರಿಗೆ ದಬ್ಬ ಮಾಡ್ತಾರೆ, ಅದು ಹೋಗುದು ಒಂದೇ ಜಾಗ. ಅದಕ್ಕಾಗಿ ನಾವೆಲ್ಲ ಮನುಷ್ಯ ಜನ್ಮದವರು ಗೊತ್ತಾಯ್ತು. ಅದ್ರ ಸಲುವಾಗಿ ನಾವು ಜಗಳ ಮಾಡಿಕೊಂಡು ದ್ವೇಷ ಬೆಳೆಸ್ಕೊಂಡು ಮಾಡೋಕ್ಕಿಂತ ನಾವೆಲ್ಲ ಒಂದಾಗಿ ನಮ್ಮ ಬಟ್ಟೆಗಳನ್ನ ಕಾಪಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ನಾವು ನಿಮ್ಮೆಲ್ಲರಲ್ಲಿ ವಿನಂತಿಗಳು ಮಾಡ್ತಾ ನಮ್ಮ ನಾಳೆ ಯುಗಾದಿ ಹಬ್ಬ. ಯುಗಾದಿ ಭಟ್ಕಳದ ಸಮಸ್ತ ಹಿಂದೂ ಮುಸ್ಲಿಂ ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರ್ತಾ, ಯುಗಾದಿ ಹಬ್ಬದ ಹಿಂದೂಗಳಿಗಿರ್ಬೋದು ಮುಸ್ಲಿಮರಿಗಿರ್ಬೋದು ಯಾವುದೇ ಆ ಹಬ್ಬ ಸಿಹಿಯಾಗಿ ಬರಬೇಕು, ಒಳ್ಳೊಳ್ಳೆ ಮಾತನಾಡಬೇಕು, ನಾವು ಒಳ್ಳೆ ಖುಷಿಯಾಗಿರ್ಬೇಕು ಅನ್ನುವಂಥ ವಿಚಾರ ಈ ಯುಗಾದಿ ಹಬ್ಬದ ಒಂದು ವಿಶೇಷತೆಯಾಗಿ ಇರ್ತದೆ. ಈ ವರ್ಷ ಯುಗಾದಿ ಹಬ್ಬದಲ್ಲಿ ನಮ್ಮ ಹಿಂದೂ ಬಾಂಧವರು, ತಮ್ಮ ಪೊಲೀಸ್ ಇಲಾಖೆಯವರು ತಿಳಿಸಿದ ಹಾಗೆ ಶಿರಾಲಿ ಭಾಗದಲ್ಲಿ ಹೊಸದಾಗಿ ಒಂದು ಯುಗಾದಿ ಹಬ್ಬದ ವಿಶೇಷ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾಕಂದ್ರೆ ಸರಿಯಾಗಿ ಪರಿಶೀಲನೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿದ ಹಾಗೆ ನಮ್ಮ ಪುರಸಭಾ ಅಧ್ಯಕ್ಷರು ಹೇಳಿದಾಗೆ ಪ್ರತಿ ವರ್ಷ ನಾವು ಜಾತ್ರೆ ಶಾಂತಿ ಸಭೆ ಏನಿದೆ ರಂಜಾನ್ ಬಗ್ಗೆ ನಮ್ಮ ಮೇಲೆ ಬರ್ತಿರುವಂತಹ ಜನಪದ ಹನುಮಂತ ದೇವಸ್ಥಾನವು ಪೂರ್ವಭಾವಿಯಾಗಿ ನಾವು
ಒಂದು ಸ್ವಲ್ಪ ದಿನದ ಮುಂಚೆನೇ ಮಾಡಬೇಕಿತ್ತು. ಡ್ಯೂ ಟು ನಮಗೆ ಹೋಮ್ ಮಿನಿಸ್ಟರ್ದು ಮತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ದು ಕಂಟಿನ್ಯೂಸ್ ಆಗಿ ಪ್ರೋಟೋಕಾಲ್ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ದು ಕಂಟಿನ್ಯೂಸ್ ಪ್ರೋಟೋಕಾಲ್ ಇರೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ. ನಾವು ಟ್ಯೂಸ್ಡೇ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಸ್ವಲ್ಪ ತುಂಬ ಡಿಲೇ ಆಗಿದೆ. ಐ ಅಂಡರ್ಸ್ಟ್ಯಾಂಡ್. ನಮ್ಗೆ 2 ಚಾರ್ಜ್ ಇರೋದ್ರಿಂದ ನಾನು ಸಿರ್ಸಿಗೂ ನೆನ್ನೆ ಸಿರ್ಸಿಲಾಯಿತು ರಂಜಾನ್ ಪ್ರೋಗ್ರಾಮ್ಸಲ್ಲಿ ಆ್ಯಂಡ್ ಇವತ್ತು ಹೀಗೆ ಸಿಗ್ತಾ ಇದೆ. ಆ್ಯಂಡ್ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತು ನಾವು ಮೀಟಿಂಗ್ ಕರೆದಿರುವಂಥ ಮೇನ್ ಪರ್ಪಸ್ ಏನು ಅಂದರೆ ನಮ್ಮ ಉಪವಿಭಾಗ ಮಟ್ಟದ ಆಡಳಿತದ ಕಡೆಯಿಂದ ಎಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ನಿಮಗೆ ಒಂದು ಮೆಸೇಜ್ನ ತಿಳಿಸ್ಬೇಕಿತ್ತು. ಅದೇ ರೀತಿ ಪೊಸೆಷನ್ದು ನೀವು ಏನು ನಮಗೆ ರೂಲ್ಸ್ ಕೊಟ್ಟಿದ್ದೀರಾ, ಆ ರೂಲ್ಸ್ ಬಿಟ್ಟು ಬೇರೆ ರೂಲ್ಸ್ನ ಚೇಂಜ್ ಮಾಡೋ ಹಾಗಿಲ್ಲ. ಆ ರೂಲ್ಸಲ್ಲೇ ಪ್ರತಿ ವರ್ಷ ಚೇಂಜ್ ಮಾಡ್ತಾ ಇದ್ದೀರಾ. ನಾವು ಆಲ್ರೆಡಿ ನಮ್ಮ ಅಧ್ಯಕ್ಷರು ತಿಳಿಸಿದ್ದು ಮೆರವಣಿಗೆ ಸ್ಟಾರ್ಟ್ ಫ್ರಮ್ ಚೆನ್ನಪಾಳ್ಯ ಟು ಯುದ್ಧ ಮೈದಾನ ಬೆಳಗ್ಗೆ 6:30 ಅಂಡ್ ಪ್ರಯರ್ಗೆ ಒಂದು ಕಡೆ ಪ್ರಯರ್ಗೆ ನೀವು ಬರ್ತೀರಾ, ಅದು 45 to 1 hour ಮಟ್ಟಿಗೆ ಪ್ರಯರ್ಸ್ ಇರುತ್ತೆ ಅಂತ. ಸೊ ಯುದ್ಧ ಮೈದಾನದಲ್ಲಿ ತುಂಬ ಕ್ರೌಡಾಗಿ ಸೇರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರು ಬಂದೋಬಸ್ತ್ ವ್ಯವಸ್ಥೆ ಎಲ್ಲನೂ ಮಾಡ್ಕೊಂಡಿದ್ದಾರೆ. ಪಾರ್ಕಿಂಗ್ ರಿಲೇಟೆಡ್ ಕೂಡ ಅವರು ಜಾಗೃತಿಯನ್ನು ವಹಿಸ್ತಾರೆ. ಅದಾದ ನಂತರ ಅದು ಸ್ವಚ್ಛತೆ ಏನಿದೆ ಇನ್ಕ್ಲೂಡಿಂಗ್ ಅದೇನಿದೆ ನಮ್ಮ ಮುನ್ಸಿಪಾಲಿಟಿ ಅವರು ವಹಿಸ್ಕೋಬೇಕಾಗುತ್ತೆ. ಪ್ರೊಸೆಷನ್ ಬರುವಂಥ ಪ್ಲೇಸಸ್ ಆಗಿರ್ಬೋದು, ಇದೂ ಆಯಿತು. ಆ್ಯಂಡ್ ದೇವಸ್ಥಾನದ್ದು ಆಯಿತು. ರಥದ ಏನು ಪಾರ್ಟಲ್ ಫಿಲ್ಲಿಂಗ್ಸ್ ಇದೆ ಅದನ್ನು ನೀವು ಇನ್ ಟೈಮಲ್ಲಿ ಮಾಡಿ. ಈ ರಂಜಾನ್ದು ನಮಗೆ ಓನ್ಲಿ 1.5 day ಮಾತ್ರ ನಿಮಗೆ ಟೈಮ್ ಇರೋದ್ರಿಂದ ಪಾರ್ಟಲ್ ಫಿಲ್ಲಿಂಗ್ಸ್ ಏನು ಬೈ ದ ಮ್ಯಾಕ್ಸಿಮಮ್ 5 to 6 hours ನೀವು ಮಾಡ್ಬೋದು. ಅದನ್ನು ನೀವು ಕಂಟ್ರೋಲ್ ಮಾಡಿ. ಅದಾದ ನಂತರ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ಸಬ್ಡಿವಿಷನ್ ಮ್ಯಾಜಿಸ್ಟ್ರೇಟ್ ಆಗಿ ಭಟ್ಕಳ ಹ್ಯಾಸ್ ಅ ಹಿಸ್ಟ್ರಿ. ಸೊ ಮೀಟಿಂಗ್ ಕಂಡಕ್ಟ್ ಮಾಡೋದಕ್ಕೆ ಭಟ್ಕಳಲ್ಲಿ ತುಂಬ ಇತಿಹಾಸ ಇದೆ. ಆ ಇತಿಹಾಸದ್ದು ಮರುಕಳಿಸಿದ ಹಾಗೆ ಶಾಂತಿಯುತವಾಗಿ ಇತ್ತೀಚಿನ ದಿನಗಳಲ್ಲಿ ಮಾಡ್ಕೊಂಡು ಹಬ್ಬನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಯಾವುದೇ ಕೋಮುವಿಗೆ ಆಗಿರ್ಬೋದು, ಯಾವುದೇ ಧರ್ಮಕ್ಕೆ ಆಗಿರ್ಬೋದು, ಹಾಗೆ ಆಗದೆ ಇರೋ ಥರ ಯಾರ ಮನಸ್ಸಿಗೂ ನಾವು ನೋವು